ಹೈ ಫ್ರೆಂಡ್ಸ್, ವೆಲ್ಕಮ್ ಟು KSP ಜಾಬ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ತುಂಬ ಜನ ಒಂದು ಕ್ವಶನ್ನ ಕೇಳ್ತಿರೋದೇನೆಂದರೆ, ಪೊಲೀಸ್ ಕಾನ್ಸ್ಟೇಬಲ್ CRDR ನಾನ್ ಪರೀಕ್ಷೆ ದಿನಾಂಕ ನಿಮಗೆ ಆಲ್ರೆಡಿ ಗೊತ್ತಿದೆ. ಜನವರಿ 28ರಂದು ನಡೆಯುತ್ತೆ ಅಂತ. ಆದರೂ ಕೂಡ ಕೆಲವು ಜನರು ನಡೆಯುತ್ತಾ ಇಲ್ವಾ, ಕನ್ಫರ್ಮ್ ಆಗಿದೆ ಇಲ್ವಾ ಅಂತ ಸುಮಾರು ಜನ ಕ್ವಶನ್ ಕೇಳ್ತಿದ್ದಾರೆ. ಅದರಿಂದ ಇವತ್ತು ಒಂದು ಅಧಿಕೃತವಾಗಿ ಪ್ರಕಟವಾಗಿದೆ ದಿನಾಂಕ ವಿತ್ ಪ್ರೂಫ್. ನಾನು ನಿಮಗೆ ತೋರಿಸ್ತೀನಿ. ದಯವಿಟ್ಟು ಈ ವಿಡಿಯೋನ ಎಲ್ಲರೂ ಪ್ರತಿಯೊಬ್ಬರು ಲೈಕ್ನ ಮಾಡಿ, ತಪ್ಪದೇ ಶೇರ್ ಮಾಡಿ ಫ್ರೆಂಡ್ಸ್. ದಯವಿಟ್ಟು ಲೈಕ್ನ ಮಾಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಮಾಹಿತಿ ನೋಡೋಣ. ನೋಡಿ ಫ್ರೆಂಡ್ಸ್, ಇದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಕಚೇರಿಯಿಂದ ಬಂದಿರುವಂಥದ್ದು. ನೋಡ್ತಾ ಇರ್ಬೋದು, ಸಶಸ್ತ್ರ ಕಾನ್ಸ್ಟೇಬಲ್ CRDR ಹುದ್ದೆಗಳ ನೇಮಕಾತಿಯ ಲಿಖಿತ ಪರೀಕ್ಷಾ ಕೇಂದ್ರಗಳನ್ನು ಮಾಹಿತಿಯನ್ನು ಒದಗಿಸುವ ಬಗ್ಗೆ. ಏಕೆಂದರೆ ಲಿಖಿತ ಪರೀಕ್ಷಾ ಕೇಂದ್ರಗಳನ್ನು ಮಾಹಿತಿ ಫಿಕ್ಸ್ ಕೇಳ್ತಾ ಇದ್ದಾರೆ ಅಂದರೆ 200% ಈ ಎಕ್ಸಾಮ್ ನಡೆಯುತ್ತೆ ಫ್ರೆಂಡ್ಸ್. ಯಾರಿಂದ ಅಂದರೆ DGP ನೇಮಕಾತಿರವರ ಪತ್ರ ಸಂಖ್ಯೆ 4/2027-23 6/1 ಅಂದರೆ 6ನೇ ತಾರೀಕು ಈ ಲೆಟ್ರು ಕಳಿಸಿರುವಂಥದ್ದು. ಏನು ಅಂದರೆ ನೋಡಿ ಫ್ರೆಂಡ್ಸ್, ಪೊಲೀಸ್ ಕಾನ್ಸ್ಟೇಬಲ್ ನಾನ್ 3064 ಹುದ್ದೆಗಳು. ನೋಡಿ ಫ್ರೆಂಡ್ಸ್, ಟೋಟಲ್ ಪೋಸ್ಟರ್ಸ್ 34 ಹುದ್ದೆಗಳ ನೇಮಕಾತಿ ಲಿಖಿತ ಪರೀಕ್ಷೆಯನ್ನು ಬೆಂಗಳೂರು ನಗರದಲ್ಲಿ ನೋಡಿ ಫ್ರೆಂಡ್ಸ್ 42,340 ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ಬರೆಯಲು ಸಾಮರ್ಥ್ಯವಿರುವ 79 ಪರೀಕ್ಷಾ ಕೇಂದ್ರಗಳನ್ನು ತಮ್ಮ ವಿಭಾಗಗಳಿಂದ ಕಳಿಸಿಕೊಡಲು ಲಾಗಿರುತ್ತದೆ. ನೋಡಿ ಫ್ರೆಂಡ್ಸ್, ಟೋಟಲ್ ಈಗ ಬೆಂಗಳೂರಿನಲ್ಲಿ ಅಭ್ಯರ್ಥಿಗಳು ಟೋಟಲು 42,000 ಜನ, 42,000 ಜನ ಎಕ್ಸಾಮ್ನ ಬರೆಯುತ್ತಿರುವಂಥದ್ದು ಫ್ರೆಂಡ್ಸ್. ನಾನೇನು ಕಲ್ಯಾಣ ಕರ್ನಾಟಕ CRDR ಎಕ್ಸಾಮ್ನ ಅಂದರೆ ನೋಡಿ ಫ್ರೆಂಡ್ಸ್, PSI ಟೋಟಲ್ ಆಲ್ ಓವರ್ ಕರ್ನಾಟಕದಲ್ಲಿ ಎಷ್ಟು ಜನ ಎಕ್ಸಾಮ್ ಬರೀತಿದ್ದಾರೆ ಅದಕ್ಕಿಂತ 10,000 ಕಡಿಮೆ ಬರೀ ಬೆಂಗಳೂರು ಒಂದರಲ್ಲೇ ಎಕ್ಸಾಮ್ನ ಬರೀತಾರೆ ಫ್ರೆಂಡ್ಸ್. ಇದು ಭಾರಿ ಟಫ್ ಕಾಂಪಿಟೇಷನ್ ಇರುತ್ತೆ ಫ್ರೆಂಡ್ಸ್. ಏಕೆಂದರೆ 42,000 ಜನ ಬೆಂಗಳೂರು ಒಂದರಲ್ಲೇ ಒಂದು ಪರೀಕ್ಷೆಯನ್ನು ಬರೀತಿರುವಂಥದ್ದು. ಇನ್ನು 16/1/2024 ಮತ್ತು 17/1/2024 ನಡೆಯುವ ವಾರ್ಷಿಕ ಪೊಲೀಸ್ ಸಭೆಯಲ್ಲಿ ಲಿಖಿತ ಪರೀಕ್ಷೆಗೆ ಸಂಬಂಧಿಸಿದಂತೆ ಚರ್ಚೆಗೆ ಬರಬಹುದಾದ ಸಾಧ್ಯತೆ ಇರುವುದರಿಂದ ವಿಭಾಗದಿಂದ ಕಳಿಸಲಾಗಿರುವ ಪರೀಕ್ಷಾ ಕೇಂದ್ರಗಳು ಒಟ್ಟು ಅಭ್ಯರ್ಥಿಗಳ ಮಾಹಿತಿಯನ್ನು ಮತ್ತೊಮ್ಮೆ ಪರಿಶೀಲಿಸಿ 8/1 ಅಂದರೆ ಇವತ್ತರೊಳಗಾಗಿ ಕಚೇರಿಗೆ ಕಳಿಸಬೇಕು ಅಂತ 79 ಪರೀಕ್ಷೆ ಕೇಂದ್ರಗಳ ಪಟ್ಟಿಗಳನ್ನು ಲಗತ್ತಿಸಲಾಗುತ್ತದೆ. ನೋಡಿ ಫ್ರೆಂಡ್ಸ್, ಈಗಲೂ ಕೂಡ ನೀವು ಇನ್ನೂ ಕನ್ಫರ್ಮ್ ಆಗಿಲ್ಲ ಅಂತ ಕುಂತ್ಕೊಂಡ್ರೆ ಆಗಲ್ಲ. ದಯವಿಟ್ಟು ಈಗಿನಿಂದ ಸೀರಿಯಸ್ ಆಗೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು.